ಗೋರ್ಟಾ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಮಾಜಿ ಸದಸ್ಯರ ಮೇಲೆ ಹಲ್ಲೆ ಪ್ರಕರಣ ದಾಖಲು. ನರೇಗಾ ಯೋಜನೆಯಡಿಯಲ್ಲಿ ಕಳಪೆ ಕಾಮಗಾರಿ ಆರೋಪ. ದೂರು ನೀಡಲು ಬಂದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಹಾಲಿ ಸದಸ್ಯನಿಂದ ಹಲ್ಲೆ, ಅವ್ಯವಹಾರ ಬಗ್ಗೆ ತನಿಖೆಗೆ ಆಗ್ರಹ. ನರೇಗಾ ಯೋಜನೆಯಡಿ ಹುಲಸೂರು ತಾಲೂಕಿನ ಗೋರ್ಟಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಸಿಡಿ ಕೆಲಸ ಹಾಗೂ ಫಾರ್ಮೇಷನ್ ರೋಡ್ಗಳ ಕೆಲಸ ಕಳಪೆ ಕಾಮಗಾರಿ ಮಾಡಿರುವ ಕುರಿತು ಜಿಲ್ಲಾ ಪಂಚಾಯತ್ ವತಿಯಿಂದ ತನಿಖೆಗೆ ಬಂದ ಒಮ್ಮುಡ್ಲಪರ್ಸನ್ ಮಹಾತ್ಮ ಗಾಂಧಿ ನರೇಗಾ ಅಧಿಕಾರಿಗಳಿಗೆ ಅವ್ಯವಹಾರದ ಕುರಿತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ ಪಟ್ನೆ ಮಾಹಿತಿ ನೀಡುವ ವೇಳೆ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರಿಂದ ಹಲ್ಲೆ ನಡೆದ ಘಟನೆ ನಡೆದಿದ್ದು, ಈ ಕುರಿತು ಬಸವ ಕಲ್ಯಾಣ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆ ವಿವರ: ಗೋರ್ಟಾ ಗ್ರಾಮ ಪಂಚಾಯತ್ನಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ 2022-23, 2023-24ನೇ ಸಾಲಿನ ಕಾಮಗಾರಿಗಳ ಅನುಷ್ಠಾನದಲ್ಲಿ ಅಕ್ರಮ ಎಸಗಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ಗೆ ಉಲ್ಲೇಖಿತ ದೂರು ಸಲ್ಲಿಸಲಾಗಿತ್ತು. ಈ ಕುರಿತು ತನಿಖೆಗೆ ಬಂದ ಒಮ್ಮುಡ್ಲಪರ್ಸನ್ ಮಹಾತ್ಮ ಗಾಂಧಿ ನರೇಗಾ ಅಧಿಕಾರಿಗಳಿಗೆ ಅವ್ಯವಹಾರದ ಕುರಿತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಪಟ್ನೆ ಮಾಹಿತಿ ನೀಡುವ ವೇಳೆ ಅಧಿಕಾರಿಗಳ ಎದುರು ಕಳಪೆ ಕಾಮಗಾರಿ ಕುರಿತು ದೂರು ಏಕೆ ನೀಡಿದ್ದೀಯಾ ಎಂದು ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯ ಜೈದೀಪ್ ಧರ್ಮಾಜಿ ತೇಲಂಗ್ ಹಾಗೂ ಅವರ ಅಣ್ಣ ಸಂತೋಷ್ ತೇಲಂಗ್ ಅವರಿಂದ ಹಲ್ಲೆ ನಡೆಸಿದ್ದಾರೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಪಟ್ನೆ ದೂರಿನಲ್ಲಿ ತಿಳಿಸಿದ್ದಾರೆ. ಘಟನೆಯ ಬಗ್ಗೆ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಪಟ್ನೆ, ನರೇಗಾ ಕಾಮಗಾರಿಯ ಗುಣಮಟ್ಟ ಕಳಪೆಯಾಗಿದ್ದು, ಈಗಾಗಲೇ ಕಾವೇರಿ ನಿಗಮ ನಿಯಮಿತ ಇಲಾಖೆಯಲ್ಲಿ ಮಾಡಿದ ಕೆಲಸಕ್ಕೆ ಮತ್ತೆ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡದೆ ಹಣ ದುರ್ಬಳಕೆ ಮಾಡಿಕೊಂಡಿದ್ದು, ಈ ಬಗ್ಗೆ ಸೂಕ್ತ ತನಿಖೆ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಅರುಣ್ ತೇಲಂಗ್ ಹಾಗೂ ಸಂಜೀವ್ ಕುಮಾರ್ ಕೈಕಾಡಿ ಅವರು ಉಪಸ್ಥಿತರಿದ್ದರು. ಸುಪ್ರಭಾತ ನ್ಯೂಸ್, ಹುಲಸೂರ. ಕೂಡ ಅವರು ಬಿಲ್ ಪಾವತಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇದರಲ್ಲಿ ಹೋದಾಗ ಅವರು ಹಲ್ಲೆ ಮಾಡಿದ್ದಾರೆ. ನನಗೆ ಹಲ್ಲೆ ಮಾಡಿ ನಾನು ಕಂಪ್ಲೇಂಟು ಕೊಟ್ಟೆ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ. ಅದು FIR ಆಯಿತು. FIR ಆದರೂ ಕೂಡ ಅವ್ರಿಗೆ ಯಾವುದೇ ರೀತಿಯ ನನಗೆ ನ್ಯಾಯ ಒದಗಿಸಿಲ್ಲ. ಅದಕ್ಕೆ ನಾವು ನಿಮ್ಮ ಪತ್ರಕರ್ತೆ ಮಾಧ್ಯಮದವರಿಗೆ ತಿಳಿಸೋದೇನೆಂದ್ರೆ, ನನಗೆ ನ್ಯಾಯ ಸಿಗಬೇಕು. ಪ್ರತಿಯೊಂದು ನನ್ನ ಹತ್ರ ಡಾಕ್ಯುಮೆಂಟ್ ಅವ, ಎಲ್ಲವೂ ಪ್ರತಿಯೊಂದು ಕೂಲಂಕುಷವಾಗಿ ಪರಿಗಣನೆ ಮಾಡಿ ನನಗೆ ಇದು ನ್ಯಾಯ ಒದಗಿಸ್ಕೊಡ್ಬೇಕಂತ ತಮ್ಮೆಲ್ಲ ಕೇಳ್ಕೊತೀನಿ. ಇದು ಪ್ರಕರಣ ಆಗಿದೆ ಯಾವಾಗ್ರಿ ಸರ್? ಈಗ ನರೇಗಾ ವಿರುದ್ಧ ಹಗರಣ ಆಗ್ಯದಲ್ಲತ್ರಿ, ಎಷ್ಟಾಗ್ಯದ ಸರ್? ಮತ್ತೆ ಇಷ್ಟು ದಿವಸ ನೀವು ಮಾಧ್ಯಮ ಬಂದಿಲ್ಲ, ಕಂಪ್ಲೇಂಟ್ ಕೊಟ್ಟಿಲ್ಲ? ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಸರ್. ಅವ್ರು ಏನಾದರೂ ತನಿಖೆ ತಗೊಳ್ಳೋದು ಪ್ರಕರಣ ಏನಪ್ಪ ಅಂದ್ರೆ ಎತ್ಕೊಂಡು ಏನಾದರೂ ನಮ್ಗೆ ನ್ಯಾಯ ಒದಗಿಸ್ತಾರ ಅಂತೇಳಿ ನಾವು ಸುಮ್ಮನೆ ಕೂತ್ಕೊಂಡಿದ್ದೆವು. ಅದು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಊರಲ್ಲಿ ಕೂಡ ಎಲ್ಲವೂ ಅವ್ಯವಹಾರ ಮಾಡ್ತಾ ಇದಾರೆ. ಅಂದ್ರೆ ನಾವು ನಕಲಿ ಬಿಲ್ ಸೃಷ್ಟಿಸಿ ಆ ದುಡ್ಡು ತಗೊಂಡ್ರೆ ಕೆಲಸ ಮಾಡೋದಂತ ಆರೋಪ ಅದನ್ನ. ಎಷ್ಟರದಾಗಿದೆ ಸರ್ ಮಿನಿಮಮ್? ನರೇಗಾದಲ್ಲಿ ಫಾರ್ಮೇಶನ್ ರೋಡಿಂದು 6 ಲಕ್ಷ ರೂಪಾಯಿ ಆಗಿದೆ. ಅಷ್ಟು 6 ಲಕ್ಷ. ಮತ್ತೆ ಇನ್ನು ಏನಾದ್ರು ಇವು ಕಳಪೆ ಕಾಮಗಾರಿ ಎಲ್ಲವೂ 5 ಲಕ್ಷ ಕಳಪೆ ಸಿಡಿ ವರ್ಕ್ಗಳು. ಅದು ಕೇವಲ ಒಂದು 50,000 ರೂಪಾಯಿ ದುಡ್ಡು ಖರ್ಚು ಮಾಡಿಲ್ಲ. ಅವರು ಫುಲ್ ದುಡ್ಡು ಎತ್ಕೊಳ್ಬೇಕು. ನಾನು ಅವ್ರಿಗೆ ಕೇಳಕ್ ಹೋದಾಗ ಇವೆಲ್ಲ ಹಲ್ಲೆ ಮಾಡಿದ್ದಾರೆ. ಕೆಳಗಡೆ ಬೆಡ್ ಇಲ್ಲ, ಸೈಡ್ ವಾಲ್ ಅಲ್ಲೆಲ್ಲ ಪೂರಾ ಕಲ್ ತುಂಬೆ ಇದು ಮಾಡಿದಾರೆ. ಇದು JE ಬಂದು ಸ್ಪಾಟ್ ಕೆಲಸ ಮಾಡುವಾಗ ನೋಡಿಲ್ಲ, ಯಾವ ಫೋಟೋ ಇಲ್ಲ ಅವ್ರ ಬಳಿ. ಕೆಲವೊಂದು CD ಹಾಗೆ ಮಾಡಲ್ದೇನೆ ಬಿಲ್ ಎಲ್ಲ ಮಟೀರಿಯಲ್ ಎಲ್ಲ ಮಾಡ್ಕೊಂಡಿದ್ದಾರೆ. ನಾವು ಕಂಪ್ಲೇಂಟ್ ಕೊಟ್ಟಿದ್ಮೇಲೂ ಕೆಲವೊಂದು ಕೆಲಸಗಳು ಮಾಡಿದ್ದಾರೆ. ಈಗ ಜಿಲ್ಲೆದಿಂದ ಯಾವ ಅಧಿಕಾರಿ ಪರಿಶೀಲನೆ ಮಾಡ ಬರ್ತಾರ, ಅವ್ರು ಬಂದಾಗ ಅವ್ರು ಯಾರಿಗೆ ಕರ್ಕೊಂಡ್ ಬಂದಿಲ್ಲ? ಪೊಲೀಸರವ್ರು ಯಾರು ಪ್ರೊಟೆಕ್ಷನ್ ಅವರು ನಿಂತಿಲ್ಲ. ನಾವು ಹೇಳುವಾಗ ಅವರಿಗೆಲ್ಲ ಅಧಿಕಾರಿಗಳಿಗೆಲ್ಲ ನಾನು ಹೇಳ್ತಾ ಇದ್ದಾಗ ಅವ್ರು ನಂದ್ ಸೈಟಿಗೆ ಬಂದು ನೀ ಹೇಳೋ ಯಾವ ನಿಂದ ನೀ ನೋಡ್ಕೊ, ನಿನ್ ಮನಿದು ನೀವು ಹಾಂಗಿದ್ರಿ ಹಿಂಗಿದ್ರಿ ಅವಾಚ್ಯ ಶಬ್ದಗಳಿಂದ ನನಗೆಲ್ಲ ನಿಂದನೆ ಮಾಡಿ ಅವ್ರು ಹಲ್ಲೆ ಮಾಡಿದ್ರು. ನನ್ನ ಶರ್ಟ್ ಹರಿದ್ರು, ಕಲ್ಲಿಂದ ಗುದ್ರು, ಎದೆ ಎಲ್ಲ ಕಡೆ ಹೊಡೆದು ಇದನ್ನ ಮಾಡಿದ್ರು. ನಾನು ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲೆ ಮಾಡಿದಾಗ ಅವರ ಮೇಲೆ FIR ಆಗ್ಯದ. FIR ಆದ್ರೂ ಕೂಡ ಯಾವುದೇ ರೀತಿಯಿಂದ ಅವರಿಗೆ ಇದು ಆಗಿಲ್ಲ, ಅವ್ರ ಅರೆಸ್ಟು ಆಗಿಲ್ಲ, ಇದನ್ನೂ ಆಗಿಲ್ಲ. ನನಗೆ ನ್ಯಾಯ ಸಿಕ್ಕಿಲ್ಲ, ಅದಕ್ಕೆ ನ್ಯಾಯ ಸಿಗ್ಬೇಕು. ನಿಮ್ಗೆ ಹಲ್ಲೆ ಆದ ನಂತರ ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ರೆ ಅಥವಾ ಅದಕ್ಕಿಂತ ಮೊದಲೇ ಕೊಟ್ಟಿದ್ದೀನಿ. ಮತ್ತೆ ಲೋಕಾಯುಕ್ತರಿಂದ ಏನು ಮೊದಲು ರೆಸ್ಪಾನ್ಸ್? ಮೊದಲೇ ಅಂದ್ರೆ ನಂದು ಹಲ್ಲೆ ಆಗೋದಕ್ಕಿಂತ ಮುಂಚೆ ಒಂದು ಡೇ ಮೊದಲೇ ಕೊಟ್ಟಿದ್ದೀನಿ ನಾನು. ಇಲ್ಲಿವರೆಗೆ ಮಾಡಿಲ್ಲ. ಈಗಾಗಲೇ ಎನ್ಯುವಲ್ ಪ್ಲಾನ್ ಇದ್ದಾಗ ಕೂಡ 1 ಕೋಟಿ ರೂಪಾಯಿ ಅಡಿಷನಲ್ ಪ್ಲಾನ್ ಕೊಟ್ಟಿದ್ದಾರೆ CO ಸಾಹೇಬರು. ನಾವು ಈಗಾಗಲೇ ಆ ಕಾಮಗಾರಿಗಳು ಅವ್ರ ಅಡಿಷನಲ್ ಪ್ಲಾನ್ ಅಲ್ಲಿ ಇದ್ದಂತ ಕಾಮಗಾರಿಗಳ ಹೆಸರನ್ನ ನಾವು ಅವ್ರಿಗೆ ತೆಗೆದುಕೊಂಡು ಇಲ್ಲಿ ಫೋಟೋಸ್ ಅದ, ಇದು ಕಾಮಗಾರಿ ಆಗ್ಯದ, ಈ ಡಿಪಾರ್ಟ್ಮೆಂಟ್ PWD ಡಿಪಾರ್ಟ್ಮೆಂಟ್ ಆಗ್ಯದ ಅಂತ ತಿಳಿಸಿ
ಸಿ ಅವ್ರಿಗೆ ಹೇಳಿದ್ರು ಕೂಡ ಯಾವುದೇ ರೀತಿಗೆ ಅವರು ಇದು ತಗೊಂಡಿಲ್ಲ, ಪರಿಗಣನೆ ಮಾಡಿಲ್ಲ. ಅಲ್ಲಿ 1 ಕೋಟಿ ರೂಪಾಯಿ ಅಡಿಷನಲ್ ಕೊಟ್ಟಿದ್ದಾರೆ. ಆನ್ಯುವಲ್ ಪ್ಲಾನಲ್ಲಿ ಇದ್ದರೂ ಕೂಡ 1 ಕೋಟಿ ರೂಪಾಯಿ ಅಡಿಷನಲ್ ಕೊಟ್ಟಿದ್ದಾರೆ. ಮತ್ತೆ ಕೊನೆ ಬೇಡಿಕೆ ಏನದ? ಕೊಡೆ ಬೇಡಿಕೆ ಏನಿಲ್ಲ, ನಮ್ಗೆ ನ್ಯಾಯ ಸಿಗಬೇಕು, ಇದು ಎಲ್ಲವೂ ಅವ್ಯವಹಾರ ಆಗ್ಯದ, ಇದು ರಿಕವರಿ ಬಿ ಆಗಬೇಕು, ಇದು ಯಾವುದೇ ರೀತಿ ಬಿಲ್ ಆಗಬಾರ್ದು. ಈಗ ತಮಗೆ ಹಲ್ಲೆ ಆಗಿದ್ ನ್ಯಾಯ ಕೇಳತ್ತೀರಿ, ಮತ್ತು ನರೇಗಾದ ಮ್ಯಾಗ ಏನು ಹಗರಣ ಆಗ್ಯದ ಅದ್ರ ಅದು ಬಗ್ಗೆ ನ್ಯಾಯ ಕೇಳತ್ತೀನಿ. ನಾನು ಎಲ್ಲವೂ ದಾಖಲೆ ಸಮೇತ ನಾನು ಪ್ರೂಫ್ ಮಾಡಿ ತೋರಿಸ್ತೀನಿ. ನನ್ನ ಹತ್ರ ಫೋಟೋಸ್ ಇದೆ, ಏನು ಕಳಪೆ ಕಾಮಗಾರಿ ಮಾಡಿದಾರ ಅಂತ. ಮಾಡಿದ ಒಂದೇ ತಿಂಗಳಲ್ಲಿ ಎಲ್ಲ ಬಿಲ್ಗಳು, CD ವರ್ಕ್ಗಳು ಎಲ್ಲ ಕ್ರ್ಯಾಕ್ ಬಂದಿದೆ, ಎಲ್ಲ ಕಲ್ ತುಂಬಿದ್ದಾರೆ ನೋಡ್ರಿ.